ಸರ್ 2 ಜನಗಳೇ ಟಿವಿ ನೋಡ್ತಾ ಕೂತಿದ್ವಿ ಸರ್ 7:30ಗೆ ಬಾಗಿಲು ತೆಗೆದ್ರು. ಅಂದ್ರೆ ಕೀ ಹೊರಗಿತ್ತು, ಮಗ ಬರ್ತಾನೆ ಇದ್ರಲ್ಲಿ ಇಟ್ಟಿದ್ವಿ ಕೀನ. ಅಲ್ಲಿ ಲಾಕ್ ಮಾಡ್ಕೊಂಡು ಬಂದ್ರು. ದಡ ಬಡ 4 ಜನ ಬಂದ್ರು ಸರ್ ಒಳಗೆ ಬಂದರೆ ಒಬ್ಬ ದೊಡ್ಡ ಇಲ್ಲಿತ್ತ. ನಾನೆಂದು ಚಪಾತಿ ತಿನ್ಕೊಂಡು ಹೋದೆ. ನಮ್ಮನೇಲಿ ಬಾಯಿ ಬಟ್ಟೆ ಕಟ್ಟಿ ಆ ಪಂಚೆ ಉಟ್ಕೊಂಡು ಪಂಚೆನೆ ಬಿಚ್ಚಿಬಿಟ್ಟು ಬಾಯಿಗೆ ಕೈಗೆ ಕಾಲಿಗೆ ಕಟ್ಟಿದ್ರು. ನಾನು ಚಪಾತಿ ಉಟ್ತಾ ಇದ್ದೆ, ನೋಡಿದೆ ಅವ್ರು ಕಳ್ರು ಇದ್ದೆ. ಆಮೇಲೆ ಅಲ್ಲಿಗೆ ಒಬ್ಬ ಬಂದ, ಅಲ್ಲಿ ಬಂದು ಹೊಡೆದ. ನನಗೆ ಹೊಡೆದ್ರೆ ನನಗೆ ಹೊಡಿಬೇಡ್ರಿ ಕಣಪ್ಪ, ನೀವು ಕಳ್ರಿಗೆ ಗೊತ್ತಾಯ್ತಾಗಿ ಏನು ಬೇಕಾದ್ರೆ ತಗೊಂಡು ನನಗೆ ಏನು ಮಾಡ್ಬೇಡ್ರಿ ಕಣಪ್ಪ ಅನ್ನೋ. ಇನ್ನೂ ಒಂದು ಕೊಟ್ಟ ಮಾತಾಡ್ತೀನಿ ಅಂತ ಅವನು ನನಗೆ. ಆಮೇಲೆ ಎಳ್ಕೊಂಬಂದು ಇಲ್ಲಿ ಹಾಕ್ತಾನೆ. ನನ್ನ ಇವ್ರು ಕೈಕಾಲು ಕಟ್ಟ, ನನಗೆ ಕೈಕಾಲು ಕಟ್ಟ ಹೋಗಿ ಹಾಕ್ತಾ. ನಂತರ ಹಂಗಲ್ಲೇ ಸರ್ ಉಂಗ್ರ ಕಿವಿ ಹೋದೆ, ಅವರೇ ಬಿಚ್ಕೊಂಡ್ರು ಸರ್ ಕಿವಿ ಹೋಲಿನು ಎಲ್ಲ ತಗೊಂಡೋಗಿರೋ ಮಕ್ಕಳು ಏನು ಮಾಡ್ಬೇಡ್ರಿ ನನಗೆ ಅಂದೆ. ಬಂಗಾರ ಒಂದು 150 ಗ್ರಾಮ್ ಇತ್ತು ಸರ್. ಬೆಳ್ಳಿ 1/4 kg ಇತ್ತು ಸರ್. ತಗೊಂಡ್ರು. ಅವಾಗ ಇವ್ರನ್ನ ದರ ಹೇಳ್ಕೊಂಡೋದ ನಮ್ಮನ್ನ ಆ ರೂಮಿಗೆ, ಆ ಕಡೆ ರೂಮಿಗೆ, ಟಿವಿ ರೂಮಿಗೆ. ನನ್ ಮಾತ್ರ ಕೈಕಾಲು ಕಟ್ಟಿದ್ರೆ, ನಾನು ಕೈಕಾಲು ಕಟ್ಟಿದರೆ ನಾನು ಹೆಂಗ್ ಬರಕ್ಕಾಗಲ್ಲಪ್ಪ ಹೇಳಕ್ಕೆ ಅಂದೆ. ಕಾಲೊಂದು ಬಿಚ್ಚಿದ, ಕೈ ಮಾತ್ರ ಬಿಟ್ಟಿಲ್ಲ. ಬೀಗ ಎಲ್ಲೈತೆ ಅಂದ್ರೆ ಗೊತ್ತಿಲ್ಲ ಕಣ್ಮಗನೇ ನನಗೆ. ನನ್ನ ಮಗ ತಗೊಂಡೋಗಿರೋದು ಬೀಗ ಅಂತಂದೆ. ಎಲ್ಲೈತೆ ಹೇಳು ಅಂದ. ಹುಡುಕ್ತಾ ಇದ್ದ ಸಿಕ್ಬಿಡ್ತು ಬೀಗನ ತಗೊಂಡ ಗಾಡಿ ಬೀಗ ತಗೊಂಡು ಒಳಗೆ ಬೇಟಿ ತಗೊಂಡು ಮತ್ತೆಲ್ಲೈತೆ ಅಂದ್ರೆ ಎಲ್ಲೂ ಗೊತ್ತಿಲ್ಲ ಕಣ್ಮಗನೇ. ನಮ್ಮನ್ನೇನು ಮಾಡ್ಬಿಡ್ರಿ, ವಯಸ್ಸಾಗಿತ್ತು. ಇವ್ರಿಗೂ ಭಾಳ ಹೊಡ್ಬಿಟ್ನ, ಸುಸ್ತ ಮಾಡ್ಬಿಟ್ರು. ನೋಡೋ ಅವ್ರಿಗೆ ನೀರು ಕೊಡೋ ಒಂಚೂರು ಸುಸ್ತಾಗ್ಬಿಟ್ಟಿದ್ದಾರೆ ಕಣೋ, ಹೋಗ್ಬಿಡುತ್ತೆ ಕಣೋ ಜೀವ. ಈಗ ನನ್ನ ಮಗನ ಮದುವೆ ಇಟ್ಕೊಂಡಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಸರ್. ಅವ್ರು ಏನು ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಇವ್ರು ಸೀರಿಯಸ್ ಆಗ್ಬಿಟ್ರ ಹಂಗೆ ಕಳ್ಳಿಗೆ ಸುತ್ತು ಕಾಲು ಎಲ್ಲ ತಗೊಂಡು ನಾವೆಲ್ಲೂ ಮುಚ್ಚಿಡ್ಲೆಲ್ಲ ಗಾಡಿ ಬಿರ್ಲೆ ಇಟ್ಟಿದ್ವಿ. ನಿನ್ನೆ ರಾತ್ರಿ ಕಾಕನೂರು ಗ್ರಾಮದಲ್ಲಿ ವೃದ್ಧ ದಂಪತಿಗಳಿರುವ ಒಂದು ಮನೆಯಲ್ಲಿ 5 ಜನ ಅಸಾಮಿಗಳು ನುಗ್ಗಿ ಅವರನ್ನು ಎದುರಿಸಿ ಅವರನ್ನು ಕೈಕಾಲು ಕಟ್ಟಿ ಅಜ್ಜಿ ಅವರ ಮೈ ಮೇಲಿರುವ ಕೆಲವು ಚಿನ್ನದ ಬಂಗಾರಗಳನ್ನು ಕಿತ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಅದು ಸಂಬಂಧವಾಗಿ FIR ನಂಬರ್ 152 ಸಂತೆಬೆನ್ನೂರು ಸ್ಟೇಷನಲ್ಲಿ ದಾಖಲಾಗಿದೆ. ನಮ್ಮ SP ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ನಾವು ಈಗ 6 ತಂಡಗಳನ್ನು ಈ ಕೇಸ್ ಕೂಡಲೇ ಪತ್ತೆ ಮಾಡೋಕ್ಕೆ ರಚಿಸಿದ್ದೀವಿ. ಆದಷ್ಟು ಬೇಗ ಕೇಸ್ ಪತ್ತೆ ಆಗುತ್ತೆ.